ರಾಘವೇಂದ್ರ. ನಾವಿವತ್ತು ಸೇವಂತಿಗೆ ತೋಟದಲ್ಲಿದ್ವಿ, ಎಸ್ಪೆಷಲಿ ಸೆಂಟೆಲ್ಲೋ ಸೇವಂತಿಗೆ ತೋಟದಲ್ಲಿ. ಏನಾಯ್ತಪ್ಪ ಅಂತಂದರೆ, ಇಲ್ಲಿ ಫಿಶೇರಿಯಂ ವೇಟ್ ತುಂಬ ಜಾಸ್ತಿ ಆಗಿದೆ. ಫಿಶೇರಿಯಂ ವೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಮುಗ್ ಸ್ಟೇಜಲ್ಲಿ ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ಈ ವಿಡಿಯೋದಲ್ಲಿ ಕಂಟ್ರೋಲ್ ಮಾಡೋದು ಹೇಗೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಇದು ಬೇರಿನ ಮುಖಾಂತರ ಸ್ಟಾರ್ಟ್ ಆಗೋದ್ರಿಂದ ಗಿಡ ಕಿತ್ತು ನೋಡಿದಾಗ ಈ ಥರ ಕಾಣುತ್ತೆ. ಓಪನ್ ಮಾಡಿದ ತಕ್ಷಣ ಬ್ರೌನ್ ಕಲರ್ ಡಿಸ್ಕಲರೇಷನ್ ಕಾಣುತ್ತೆ. ಮತ್ತು ಝೈಲಮ್ ಮತ್ತು ಫ್ಲೋಯಮ್, ನಾವೇನೀಗ ರಕ್ತನಾಳಗಳ ಥರ ಫುಡ್ಡು ಮತ್ತು ವಾಟರ್ ಹೋಗೋವಂಥ ಪೈಪ್ ಸಿಸ್ಟಮು ಬ್ಲಾಕ್ ಆಗಿರುತ್ತೆ. ಅದರಿಂದ ಮೇಲೆ ಫುಡ್ ಪಾಸ್ ಆಗಲ್ಲ. ಪಾಸ್ ಆಗದೆ ಇರೋ ಕಾರಣಕ್ಕೋಸ್ಕರ ಗಿಡ ದಿನೇ 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 ಸೊರಗ್ತಾ ಹೋಗುತ್ತೆ. ಈಗ ನಾವು ಗಿಡಕ್ಕೆ ಮತ್ತು ಸೇವಂತಿಗೆ ಗಿಡಕ್ಕೆ ಯಾವ ಥರ ಸಂಬಂಧ, ಯಾವ ಥರ ಬೆಳೆಯುತ್ತೆ ಅನ್ನೋದನ್ನ ನೋಡೋದಾದರೆ, ಒಮ್ಮೆ ಆಲ್ರೆಡಿ ಬೆಳೆದಿರೋ ಹೊಲದಲ್ಲಿ ತುಂಬ ಡೇಂಜರ್ ಇದೆ ಇದು ಫಿಶೇರಿಯಂ ಗಿಡ. ಅಂದರೆ ಸಾವಿರಾರು ವರ್ಷಗಳವರೆಗೂ ಹಂಗೆ ಮಣ್ಣಲ್ಲೇ ಇರುತ್ತೆ. ನಾವು ಒಮ್ಮೆ ಹೊಸ ಗಿಡನ ನಾಟಿ ಮಾಡಿದ್ರೆ ಹೊಸ ಬೇರು ಬರ್ತದಲ್ಲ, ಬಿಡಿ ಬೇರು, ಆ ಬೇರುಗಳ ಮುಖಾಂತರ ಗಿಡ ಮತ್ತು ಆ ಫಂಗಸ್ ಎಂಟ್ರಿ ಆಗುತ್ತೆ. ಎಂಟ್ರಿ ಆಗಿ ರೂಟ್ ಒಳಗೋಗಿ ಅದರ ಊಟಕ್ಕೋಸ್ಕರ ಅದು ಇನ್ನು ಮತ್ತೆ ಜಾಸ್ತಿ ಬೇರುಗಳು ತುಂಬ ಆಳಕ್ಕೆ ಒಳಗೋಗುತ್ತೆ. ಬೇರುಗಳ ಮುಖಾಂತರ ಹೋಗಿ ಬೇರಿನ ಜಾಗ ಏನಿದೆಯಲ್ಲ ಅದೆಲ್ಲ ಆವರಿಸ್ಕೊಳ್ಳುತ್ತೆ. ಅದನ್ನು ಆವರಿಸ್ಕೊಳ್ಳೋದ್ರ ಮುಖಾಂತರ ನೆಕ್ಸ್ಟು ಗಿಡಕ್ಕೆ ಹೋಗ್ಬೇಕಾದಂಥ ಊಟ, ನೀರು ಏನಿರುತ್ತಲ್ಲ ಪೈಪು, ಆ ಪೈಪಲ್ಲಿ ಬ್ಲಾಕ್ ಆಗುತ್ತೆ. ಅದು ಫಂಗಸ್ ತುಂಬ ಬೆಳೆದು ಆ ಜಾಗನ ತುಂಬೋಗ್ಬಿಡುತ್ತೆ. ಅದರಿಂದ ಮತ್ತೆ ಮೇಲೆ ಫುಡ್ಡು ಏನೂ ಹೋಗಲ್ಲ ಗಿಡಕ್ಕೆ. ಅದರಿಂದ ಅದು ಹೋಗಿ ಮುಂದೆ ಮೊಗ್ಗು ಬಿಡೋಷ್ಟೊತ್ತಿಗೆ ಗಿಡ ಒಣಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ನಾಟಿ ಮಾಡಿ ಮೊದಲ 20ರಿಂದ 1 ತಿಂಗಳವರೆಗೆ ಸ್ಪ್ರೇ ಇರ್ಬೋದು, ಡ್ರೆಂಚ್ ಏನು ಮಾಡ್ತೀವಲ್ಲ, ಅದು ನಮಗೆ ತುಂಬ ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ಈ ಏನೇನೋ ಕ್ರಮಗಳನ್ನ ಕೈಗೊಂಡ್ರೆ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂತ ನೋಡ್ಕೊಳ್ಳೋಣ. ಈಗ ಮೊದಲು ನಾವು ಉತ್ತಮ ಗುಣಮಟ್ಟದ ಗಿಡಗಳನ್ನ ತರಬೇಕು. ಆ ಬೆಳೆಯಲ್ಲಿ ನೀರು ತುಂಬ ನಿಲ್ಲಬಾರ್ದು. ಆ ಮಣ್ಣಲ್ಲಿ ನೀರು ತುಂಬ ಇದ್ದಷ್ಟು ರೋಗ ಜಾಸ್ತಿ ಆಗುತ್ತೆ. ಬೆಡ್ ರೆಡಿ ಮಾಡಬೇಕಾದ್ರೆ ಬೆಡ್ಗೆ ಕಲ್ಚರ್ ಮಾಡಬೇಕು. ಕಲ್ಚರ್ ಮಾಡಬೇಕಂದ್ರೆ ಐರೋ+G ಇರ್ಬೋದು, ಐರೋ+MY+, ಜೊತೆಗೆ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್, ಅದರ ಜೊತೆಗೆ ಬೇವಿನ ಹಿಂಡಿ, ಇವು 5ನ್ನು ನೀವು ಕಲ್ಚರ್ ಮಾಡಿ ಒಂದು 3 ದಿನ ನೆರಳಲ್ಲಿ ಇಟ್ಟು ಮಿಕ್ಸ್ ಮಾಡಿ ಆಮೇಲೆ ನೀವು ಬೆಡ್ಗೆ ಹಾಕೋದ್ರಿಂದ ಇಲ್ಲಿ ಆಲ್ರೆಡಿ ಇದು ಡೆವಲಪ್ ಆಗಿರುತ್ತೆ. ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇರ್ಬೋದು, ಅವೆಲ್ಲ ಫಂಗಸ್ ಡೆವಲಪ್ ಆಗಿರುತ್ತೆ. ನೀವು ಅದನ್ನು ಡೈರೆಕ್ಟು ನೀವು ಬೆಡ್ಗೆ ಹಾಕೋದ್ರಿಂದ ಫಂಗಸ್ ಎಸ್ಟಾಬ್ಲಿಷ್ ಆಗಿರುತ್ತೆ. ನೀವು ನಾಟಿ ಮಾಡಾದ್ಮೇಲೆ ನೀವು ಏನೇನು ಡ್ರೆಂಚ್ ಮಾಡಬೇಕಪ್ಪ ಅಂತಂದರೆ, ರ್ಯಾಡಿಫಾರಮ್, ವಲಗ್ರೋರ ರ್ಯಾಡಿಫಾರಮ್ 3 ml/ಲೀಟರು, ಜೊತೆಗೆ ಎಲೆಕ್ಟ್ರಾನ್, ಇದರಲ್ಲಿ 3 ಕೆಮಿಕಲ್ಸ್ ಇರುತ್ತೆ. ತುಂಬ ಚೆನ್ನಾಗಾಗುತ್ತೆ. ಒಂದು 2 ml/ಲೀಟರು, ಅಥವಾ ಝೆಲರೋನು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು, ಅದು ಚೆನ್ನಾಗಿದೆ. ಮತ್ತೆ ನೀವು ನಾಟಿ ಮಾಡಿ 1 ವಾರ ಆದಮೇಲೆ ಕೋನಿಕಾ, ಇದರಲ್ಲಿ ಕಸುವಮೈಸಿನ್ ಜೊತೆಗೆ ಕಾಪರ್ ಆಕ್ಸಿ ಕ್ಲೋರೈಡ್ ಇರುತ್ತೆ. ಇದರ ಜೊತೆಗೆ ನೀವು ಕೆಂಡಾಲ್ ರೂಟು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಏನಪ್ಪ ಅಂತಂದರೆ, ಹೊಸ ಬೇರ್ ಏನಾದರೂ ಸತ್ತಿದ್ರೂ ಕೂಡ ಹೊಸ ಬೇರ್ನ ಡೆವಲಪ್ ಮಾಡುವಂಥ ಕೆಪಾಸಿಟಿ ಕೆಂಡಾಲ್ ರೂಟಲ್ಲಿ ಇರುತ್ತೆ. ಸೊ ನೀವು 3 ml/ಲೀಟರ್ ಡ್ರೆಂಚ್ ಮಾಡ್ಬೋದು, ಕೆಂಡಾಲ್ ರೂಟು ಪ್ಲಸ್ ಕೋನಿಕಾ 2 ml. ಅದಾದ ನಂತರ ಒಂದು 10 ದಿನ ಗ್ಯಾಪ್ ಕೊಟ್ಟು ಮತ್ತೆ ನೀವು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತು ಐರೋ+L, ಇವು 3 ಒಟ್ಟಿಗೆ ಡ್ರಿಪ್ಪಲ್ಲಿ ಕೊಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಮತ್ತೆ ಒಂದು ಸ್ಪ್ರೇ ಮೇಲೆ ಜಾನೆಟ್+, ಇದು ಜಾನೆಟ್+ 2 ml, ಇಲ್ಲೇನು ಥಿಯೋಫಿನೆಟ್ ಮೀಥೈಲ್ ಪ್ಲಸ್ ಕಸುವಮೈಸಿನ್ ಇರುತ್ತೆ. ಇದರಲ್ಲಿ ನೀವು ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಧನ್ಯವಾದಗಳು.